ಸರಿ ದೇವೇಗೌಡರು ಧರ್ಮಪತ್ನಿ ಕನ್ನಮ್ಮನವರು ದಯವಾಗಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಹೇಳೋದಕ್ಕೆ ನಾನು ಒಂದೇ ಜಿಲ್ಲೆಯವರು ಶಾಂತಿ ಸಿಗ್ತಿರೋದು ತುಂಬಾ ಬೇಜಾರಾಗ್ತದೆ. ನನಗೆ ಆಗ್ತಾ ಇದೆ ಹಾಗೆ ನಾನು ಯಾವಾಗ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೀನಿ ಆವಾಗ ಅವರು ನನಗೆ ತುಂಬ ಪ್ರೀತಿಯಿಂದ ಮಾತಾಡ್ಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಉಳಿಸ್ಬೇಕು ಮಾಡ್ಕೊಡ್ತೀವಿ ಅಂತ ನಾನು. ಅವರು ಈ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ದೇವೇಗೌಡಜಿ ಅವರ ಕುಟುಂಬಕ್ಕೆ, ಕುಮಾರಣ್ಣ ಅವರಿಗೆ, ಮಂಜುನಾಥ್ ಸಭೆ ಎಲ್ಲರಿಗೂ ದೇವರ ಶಕ್ತಿ ಕೊಡಲಿ ಅಂತ ನಾನು ದೇವೇಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಕುಟುಂಬದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ತಪ್ಪದೇ ಬರ್ತಾ ಇದ್ರು. ಆ ತಾಯಿಯವರು ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನು ಸಾಕಿ ಸಲಹಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನ ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು ಮಾದರಿಯಾಗಿದೆ. ಶ್ರೀಮತಿ ಚೆನ್ನಮ್ಮಾದೇವಿ ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಅಂಥ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನನಗೆ ತುಂಬ ನೋವು ಅಂದರೆ, ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬೆಳೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳ್ಬಿಟ್ಟು ದಂಪತಿಗಳು ಈ ದಂಪತಿಗಳನ್ನು ನೋಡಿದ್ರೆ ಎಲ್ರಿಗೂ ಬಹಳ ಆದರ್ಶವಾಗುತ್ತೆ. ಪ್ರತಿ ಹಂತದಲ್ಲೂ ಆ ಪ್ರೀತಿಯಲ್ಲಿ ಅನ್ಯೋನ್ಯವಾಗಿ ಅದ್ಭುತವಾದ ದಾಂಪತ್ಯ. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆದ ಹಾಗೆ ಅವನಿಗೆ ಅಹಂಕಾರ, ಆದರೆ ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಎಲ್ಲರೂ ಮನೆಯಲ್ಲಿ ಇದ್ರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ ನನ್ನ ಕಂಡು ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದ್ರೂ ಈ ಕಡೆ ಬಂದರೆ ಆಶೀರ್ವಾದ ಬರ್ತಾ ಇದ್ದೆ, ಊಟ ಮಾಡಿಸ್ದೆ ನಾನು ಕಳಿಸ್ತಾ ಇದ್ದೆ. ಆದರ್ಶ ಪತ್ನಿ ದೇವೇಗೌಡ ಜಿಯವರಿಗೆ ಒಬ್ಬ ಆದರ್ಶ ಅಮ್ಮನಾಗಿ, ಅಜ್ಜಿಯಾಗಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನು ಬರ್ತಾ ಇದ್ರು ಅವ್ರ ಮನೆಗೆ, ಎಲ್ರಿಗೂ ಕೂಡ ಅವರು ಅನ್ನವನ್ನು ಬಡಿಸಿರುವಂಥದ್ದು, ಊಟವನ್ನು ಬಡಿಸಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಮನೆಗೆ ಬಂದರೆ ಆತ್ಮೀಯತೆಯಿಂದ ಅವರು ಯಾವ ರೀತಿಯಲ್ಲಿ ಎಲ್ಲರನ್ನೂ ಕೂಡ ರೀತಿಯಿಂದ ಆಧರಿಸ್ತಾ ಇದ್ದಂಥ ರೀತಿ ಮತ್ತು ಎಲ್ಲ ಏಳು ಬೀಳುಗಳ ಸನ್ಮಾನ್ಯ ದೇವೇಗೌಡ ಏಳು ಬೀಳುಗಳಲ್ಲಿ, ಮಕ್ಕಳ ಏಳು ಬೀಳುಗಳಲ್ಲಿ, ರಾಜಕೀಯ ಏಳು ಬೀಳುಗಳಲ್ಲಿ ಎದೆಗುಂದದೆ ಒಂದು ರೀತಿಯಲ್ಲಿ ಅವರೇ ಒಂದು ಸ್ಫೂರ್ತಿ ಮತ್ತು ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬದ ಹಿಂದೆ.
ಕೇವಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದೇ ತಾಯಿ ಅಲ್ಲ ಕಿತ್ತೂರು ಚೆನ್ನಮ್ಮನವರು, ಬಹುಶಃ ಇಡೀ ದೇಶದಲ್ಲಿದ್ದಂತ ಎಲ್ಲರೂ ಕೂಡ ಒಬ್ಬ ತಾಯಿ ಸ್ವರೂಪದಲ್ಲಿ ನಾವು ಕಳ್ಕೊಂಡಿದ್ದೀವಿ. ಹಂಗಾಗಿ ಅವ್ರ ಕುಟುಂಬಸ್ಥರು ಬಹಳಷ್ಟು ದುಃಖಿತರಾಗಿದ್ದಾರೆ. ದೇವೇಗೌಡರು ಕೂಡ ಈ ರಾಜ್ಯಕ್ಕೋಸ್ಕರವಾಗಿ ದೇಶ ಸಲುವಾಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಬಹುಶಃ ಅವರು ಕೂಡ ಬಹಳಷ್ಟು ದುಃಖಿತರಾಗಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವೇಗೌಡರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಅಭಿಮಾನಿಗಳಿಗೆ ಪ್ರಾರ್ಥನೆ ಮಾಡೋದಿಷ್ಟೇ, ದೇಶದಲ್ಲಿದ್ದಂತ ಅವ್ರದೇ ಆದಂತಹ ಸಿದ್ಧಾಂತಗಳಲ್ಲಿ ರಾಜಕಾರಣ ಮಾಡಿದಂತ ಎಲ್ಲ ವ್ಯಕ್ತಿಗಳಿಗೆ ನಾನು ಒಂದೇ ನಮನವನ್ನು ಮಾಡ್ತೀನಿ. ಅವ್ರು ಎಲ್ಲವನ್ನೂ ನೋಡಿರೋ ಕಾರಣ ಅವ್ರ ತಾಯಿ ಏನ್ ಕಳ್ಕೊಂಡಿದ್ದಾರೋ ಆ ತಡೆಯಂತ ಶಕ್ತಿ ಮೊದಲನೇದಾಗಿ ದೇವೇಗೌಡರ ಕುಟುಂಬ ದೇವೇಗೌಡರು ಕೂಡ ಕೊಡಬೇಕು. ತುಂಬಾ ಹಳ್ಳಿಯಿಂದ ಬಂದವರು, ಕಷ್ಟಪಟ್ಟು ತನ್ನ ಗಂಡನನ್ನ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಕೊಟ್ಟರು. ಇವತ್ತು ದೇಶದಲ್ಲಿ ಗುರುತಿಸುವಂತ ಒಬ್ಬ ನಾಯಕ ಆಗಿದ್ದಾರೆ. ದೇವೇಗೌಡರು ಪ್ರಧಾನಿ ಕೂಡ ಆದ್ರು ಅಂದ್ರೆ ಅದರ ಹಿಂದಿರುವಂತ ಶಕ್ತಿ ಅದು ಚೆನ್ನಮ್ಮ ದೇವೇಗೌಡರು. ಇಷ್ಟೊಂದು ವಿಶಾಲವಾದಂತ ಪಾರ್ಟಿಯನ್ನ ಕಟ್ಟಿದ್ರು, ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ರು, ಕೇಂದ್ರದಲ್ಲಿ ಆಡಳಿತವನ್ನು ನಡೆಸಿದ್ರು, ಇವತ್ತು ಕುಮಾರಣ್ಣ ಆಡಳಿತ ನಡೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ಪ್ರೇರಣೆ ಚೆನ್ನಮ್ಮ ದೇವೇಗೌಡರು ಆಗಿದ್ರು. ತುಂಬಾ ದೈವ ಭಕ್ತರು. ನಾನು ಇವರ ಮನೆಗೆ ಬಂದಿದ್ದೆ ಹಲವಾರು ಬಾರಿ. ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ದೇವರ ಮನೆಯಲ್ಲಿ ಇರ್ತಿದ್ರು ಮತ್ತು ಬಂದವರಿಗೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಪ್ರಸಾದವನ್ನ ಕೊಡ್ತಾ ಇದ್ರು. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೂಡ ಅವರ ಆಶೀರ್ವಾದವನ್ನ ತಗೊಂಡು ನಾನು ಹೋಗಿದ್ದೆ. ಇವತ್ತು ಅವರ ನಮ್ಮ ಮಧ್ಯೆ ಇಲ್ಲ. ಎಲ್ಲರಿಗೆ ಅಮ್ಮನಾಗಿದ್ದಂತ ಚೆನ್ನಮ್ಮ ಇವತ್ತು ದೇವರ ಪಾದ ಸೇರಿದ್ದಾರೆ. ಅವರಿಗೆ ದೇವರು ಸದ್ಗತಿಯನ್ನು ಕೊಡ್ಲಿ, ಚಿರಶಾಂತಿಯನ್ನು ಕೊಡ್ಲಿ, ಅವರ ಕುಟುಂಬಕ್ಕೆ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡ್ಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ.